ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವರ್ಣಗೌಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಏನು ಬ್ಲಾಗ್ ಅಂತ ನೀವು ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಏನು ವಿಷಯ ಅಂತ. ಸೊ ಮೊನ್ನೆ ಎಲ್ಲ ಜಾತ್ರೆ ಆಯಿತು, ಎಲ್ಲ ಆಯಿತು. ಇವತ್ತು ಊರಿಗೆ ದೇವ್ರು ಬಂದಿದೆ. ಸೊ ದೇವ್ರ ಪೂಜೆ ಇರುತ್ತೆ, ಮೆರವಣಿಗೆ ಇರುತ್ತೆ ದೇವ್ರದ್ದು, ಮತ್ತು ರಂಗೋಲಿ ಕಾಂಪಿಟೇಷನ್ ಎಲ್ಲ ಇರುತ್ತೆ, ವೀರ್ಗಾಸೆ ಇರುತ್ತೆ, ಮತ್ತು ರಂಗೋಲಿ ಕಾಂಪಿಟೇಷನ್ ಇರುತ್ತೆ. ಸೊ ಪ್ರತಿಯೊಬ್ಬರು ಬಿಡಿಸ್ತಾರೆ. ಫಸ್ಟ್ ವರ್ಷ ನಾನು ಬಿಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ವರ್ಷ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ 10:45ಗೆಲ್ಲ ಹೋಗಬೇಕು. ಅವ್ರು ಯಾವಾಗ ಹೇಳ್ತಾರೆ ಅವಾಗ ಸ್ಟಾರ್ಟ್ ಮಾಡಬೇಕು. ಮನೆ ಮುಂದೆನೂ ಬಿಡಿಸಿದ್ದೀನಿ, ಯಾವ ಥರ ಬಿಡಿಸಿದ್ದೀನಿ ಅಂತ ತೋರಿಸ್ತೀನಿ. ಅಲ್ಲಿ ಬಿಡಿಸಿರೋದನ್ನ ತೋರಿಸ್ತೀನಿ. ಸೊ ಇದು ಮನೆ ಹತ್ರ ಬಿಡಿಸಿರೋದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ? ಅಲ್ಲಿ ಬಿಡಿಸಿರೋದನ್ನು ತೋರಿಸ್ತೀನಿ. ಸೊ ಇಲ್ಲಿಂದ ಸ್ಟಾರ್ಟ್. ತುಂಬ ಜನ ಬಿಡಿಸ್ತಾರೆ. ಸೊ ಇದು ನಾನು ಬಿಡಿಸಿದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿದೆ. ಏನು ಮಾಡಿ ಮನೇಲಿದ್ದಾನೆ, ಯಾಕೆ ಮಾಡಬಾರ್ದ್ವಾ? ಸೊ ಇಷ್ಟು ರಂಗೋಲಿಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು, ಯಾವ್ದು ಚೆನ್ನಾಗಿ ಬಿಟ್ಟಿದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ. ಇಷ್ಟನಾ?
ಅಮಾವಾಸ್ಯೆ ದೇವರ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 9 o'clock ಆಯಿತು. ನೈಟ್ ಸಹ ಅಲ್ಲೇ ಊಟ ಆಯಿತು. ನಾವು ಊಟ ಮಾಡಿ ಡ್ಯಾನ್ಸ್ ಹತ್ರ ಬರೋ ಅಷ್ಟರಲ್ಲಿ 10 o'clock ಆಯಿತು. ಮಕ್ಕಳು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಸಾಂಗ್ ಇರೋದ್ರಿಂದ ಕಾಪಿರೈಟ್ ಕ್ಲೇಮ್ ಬರುತ್ತೆ ಅಂತ ವಾಯ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ. ಈ ಮಕ್ಕಳು ಮಾಡೋ ಡ್ಯಾನ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಕೊನೆಯವ್ರಿಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲ ಸಾಂಗ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಫುಲ್ ಸಾಂಗ್ ವಿಡಿಯೋ ಎಲ್ಲ ನಾನು ಮಾಡ್ಕೊಂಡಿಲ್ಲ. ಸ್ವಲ್ಪ ಎಲ್ಲ ಮಕ್ಳುಗಳ್ದು 1 to 3 minutes 2 to 3 minutes ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಎಡಿಟ್ ಮಾಡಿ ನಾನು ಸ್ವಲ್ಪ ಹಾಕ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದೇ ಡ್ಯಾನ್ಸ್ ದಯಮಾಡಿ ಮಕ್ಕಳು ಇಲ್ಲೇ ವೇದಿಕೆ ಮೇಲೆ ನಿಂತ್ಕೋಬೇಕು. ಯಾಕೆ ಅಂದ್ರೆ ಹೇಳ್ತೀನಿ ಏನಿಲ್ಲ ನಿಂತ್ಕೋ.